ಫ್ರೆಂಡ್ಸ್, ಆಯುರ್ವೇದದ ಪ್ರಕಾರ ಕೆಲವು ಆಹಾರಗಳು ನಮ್ಮ ಆರೋಗ್ಯದ ಮೇಲೆ ವಿರುದ್ಧ ಪ್ರಭಾವವನ್ನು ಬೀರುತ್ತವೆ. ನಾವು ಆಹಾರವನ್ನು ಸೇವಿಸಿದಾಗ ಅದು ನಮ್ಮ ಆರೋಗ್ಯ ಪಾಲನೆಗೆ ಅನುಕೂಲವಾಗುವಂತೆ ಇರಬೇಕು. ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫ ಈ ಮೂರು ಬ್ಯಾಲೆನ್ಸ್ ಆಗಿರಬೇಕು. ಈ ಮೂರು ಗುಣದಲ್ಲಿ ಅಸಮತೋಲನ ಉಂಟಾದಾಗ ನಮ್ಮ ಆರೋಗ್ಯದಲ್ಲಿ ಹಲವಾರು ರೀತಿಯ ವೈಪರೀತ್ಯಗಳು ಉಂಟಾಗತ್ತೆ ಮತ್ತು ಗಂಭೀರ ಕಾಯಿಲೆಗಳು ಕೂಡ ಬರಬಹುದು. ಹಾಗಾಗಿ ಇವತ್ತು ನಾನು ಹೇಳ್ತಿರೋದೇನೆಂದರೆ, ಬೆಂಡೆಕಾಯಿ ಜೊತೆಗೆ ನೀವು ಕೆಲವೊಂದು ಆಹಾರ ಪದಾರ್ಥಗಳನ್ನು ಯಾವತ್ತೂ ತಿನ್ನಲೇಬಾರ್ದು. ಒಂದು ವೇಳೆ ನೀವು ಬೆಂಡೆಕಾಯಿ ಜೊತೆಗೆ ಈ ಆಹಾರ ಪದಾರ್ಥಗಳನ್ನು ಸೇರಿಸಿ ತಿಂದರೆ ನಿಮ್ಮ ದೇಹಕ್ಕೆ ತುಂಬಾ ಹಾನಿ ಉಂಟಾಗತ್ತೆ. ನಿಮಗೆ ದೇಹದಲ್ಲೆಲ್ಲ ವೈಟ್ ಪ್ಯಾಚಸ್ ಆಗ್ಬೋದು, ಅಲರ್ಜಿ ಆಗ್ಬೋದು, ಇಲ್ಲ ನಿಮ್ಮ ಡೈಜೆಷನಲ್ಲಿ ಹಲವಾರು ರೀತಿಯ ತೊಂದರೆಗಳು ಉಂಟಾಗ್ಬೋದು. ಇನ್ನೂ ಹಲವಾರು ರೀತಿಯ ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಬೆಂಡೆಕಾಯಿನ ಈ ಆಹಾರ ಪದಾರ್ಥಗಳ ಜೊತೆಗೆ ಮಿಕ್ಸ್ ಮಾಡಿ ತಿಂದರೆ. ಇವಾಗ ನಾವು ಫಸ್ಟ್ ತಿಳ್ಕೊಳ್ಳೋಣ, ಬೆಂಡೆಕಾಯಿ ತಿನ್ನುವುದರ ಜೊತೆಗೆ ತಿಂದಾದ ಮೇಲೆ ಇಲ್ಲ ತಿನ್ನುವುದಕ್ಕಿಂತ ಸ್ವಲ್ಪ ಮೊದಲು ಯಾವ ವಸ್ತುವನ್ನು ತಿನ್ನಬಾರ್ದು ಅಂತ. ಆ ಪದಾರ್ಥ ಯಾವುದು ಅಂದರೆ ಹಾಲು. ಹಾಲು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತೇಳಿ ಎಲ್ಲರಿಗೂ ಗೊತ್ತು. ಹಾಲಿನ ಸೇವನೆಯಿಂದ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ, ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ. ಆದರೆ ಹಾಲನ್ನು ಬೆಂಡೆಕಾಯಿ ಸೇವನೆ ಮಾಡೋದ್ರ ಜೊತೆಗೆ ಯಾಕೆ ಸೇವನೆ ಮಾಡಬಾರ್ದು ಅನ್ನೋದನ್ನು ನಾವು ಸೈಂಟಿಫಿಕ್ ಆಗಿ ಮತ್ತು ಆಯುರ್ವೇದಿಕ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ನಾವು ಸೈಂಟಿಫಿಕ್ ಆಗಿ ತಿಳ್ಕೊಳ್ಳೋಣ, ಹಾಲಿನೊಂದಿಗೆ ಬೆಂಡೆಕಾಯಿ ಸೇವನೆ ಯಾಕೆ ಮಾಡಬಾರ್ದು ಅಂತ ಹೇಳಿ. ಈ ಹಾಲಿನಲ್ಲಿ ಮತ್ತು ಬೆಂಡೆಕಾಯಿ ಎರಡರಲ್ಲೂ ಕ್ಯಾಲ್ಶಿಯಂ ಅಂಶ ಇದೆ. ಆದರೆ ಈ ಬೆಂಡೆಕಾಯಿಯಲ್ಲಿ ಆಕ್ಸಲೇಟ್ಸ್ ಎನ್ನುವಂತಹ ಇನ್ನೊಂದು ಅಂಶ ಇದೆ. ಇವೆರಡೂ ಸೇರಿದಾಗ ಆಕ್ಸಲೇಟ್ಸ್ ಇದೆಯಲ್ಲ, ಇದು ಕ್ಯಾಲ್ಶಿಯಂ ಜೊತೆಗೆ ಸೇರಿ ಇದು ಬೈಂಡ್ ಆಗಿಬಿಟ್ಟು ಒಂದು ಕಾಂಪ್ಲೆಕ್ಸ್ ರಚನೆಗೊಳ್ಳುತ್ತೆ. ಅದನ್ನು ನಾವು ಕ್ಯಾಲ್ಶಿಯಂ ಆಕ್ಸಲೇಟ್ಸ್ ಅಂತ ಕರಿತೀವಿ. ಇದು ನಮ್ಮ ಬಾಡಿಯಲ್ಲಿ ಈಸಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಉತ್ಪತ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸಾಧಾರಣವಾಗಿ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗಲಿಕ್ಕೆ ಕಾರಣ ಈ ಕ್ಯಾಲ್ಶಿಯಂ ಆಕ್ಸಲೇಟ್ಸ್ ಅಂತಲೇ ಹೇಳ್ತಾರೆ. ಆಯುರ್ವೇದದ ಪ್ರಕಾರ ನೋಡೋದಾದರೆ ಈ ಬೆಂಡೆಕಾಯಿ ಮತ್ತು ಹಾಲು ಎರಡು ಕೂಲಿಂಗ್ ಪ್ರಾಪರ್ಟೀಸನ್ನು ಹೊಂದಿದೆ. ಆದರೆ ಈ ಬೆಂಡೆಕಾಯಿಯಲ್ಲಿ ಒಂಥರ ಜೆಲ್ ಟೈಪ್ ಇದೆಯಲ್ಲ, ಇದು ನಮ್ಮ ಬಾಡಿಯಲ್ಲಿ ಕಫದೋಷವನ್ನು ಹೆಚ್ಚು ಮಾಡುತ್ತೆ. ಆಯುರ್ವೇದದಲ್ಲಿ ಹಾಲಿನ ಜೊತೆ ಬೆಂಡೆಕಾಯಿ ಸೇವನೆ ಮಾಡೋದು ವಿರುದ್ಧ ಆಹಾರ ಅಂತ ಹೇಳ್ತಾರೆ, ಅಂದರೆ ಇನ್ಕಂಪ್ಯಾರಿಟಬಲ್ ಫುಡ್ ಅಂತ ಹೇಳ್ತಾರೆ. ಈ ಎರಡು ಕಾಂಬಿನೇಷನ್ ಇದೆಯಲ್ಲ, ಇದು ನಮ್ಮ ಡೈಜೆಷನ್ ಅನ್ನ ಸ್ಲೋ ಮಾಡುತ್ತೆ. ತುಂಬಾನೇ ಅನ್ಕಂಫರ್ಟ್ ಅನಿಸ್ತಾ ಇರುತ್ತೆ, ಲೇಜಿನೆಸ್ ಶುರು ಆಗುತ್ತೆ, ಡೈಜೆಷನ್ ಇಶ್ಯೂಸ್ ಆಗುತ್ತೆ. ಇದ್ರ ಜೊತೆಗೆ ಕಿಡ್ನಿ ಸ್ಟೋನ್ಸ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾವು ನಮ್ಮ ಡೈಜೆಷನ್ ಅನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು, ತಿನ್ನಂತ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಬೇಕು, ನಾವು ಕಂಫರ್ಟ್ ಆಗಿ ಆರೋಗ್ಯವಾಗಿರಬೇಕು. ಕಿಡ್ನಿಯಲ್ಲಿ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂದರೆ ಹಾಲಿನೊಂದಿಗೆ ಬೆಂಡೆಕಾಯಿ ಇಲ್ಲ ಬೆಂಡೆಕಾಯಿ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡಿ ಆಮೇಲೆ ನಂತರದಲ್ಲಿ ಸೇವನೆ ಮಾಡೋದು ತುಂಬಾ ಹಾನಿಕರ. ನೆಕ್ಸ್ಟ್ ನಾವು ಇನ್ನೊಂದು ವಿರುದ್ಧ ಪದಾರ್ಥವನ್ನು ಬೆಂಡೆಕಾಯಿ ಜೊತೆಗೆ ಸೇವಿಸಬಾರ್ದು ಅಂತ ಅಂದರೆ ಟೀ. ತುಂಬ ಜನಕ್ಕೆ ಒಂದು ರೂಢಿ ಇರುತ್ತೆ, ಪ್ರತಿ ಟೈಮು ಟೀ ಕುಡಿತಾ ಇರ್ತಾರೆ. ಊಟ ಆದಮೇಲೆ ಟೀ ಕುಡಿಯೋದು, ರಾತ್ರಿ ಮಲಗಬೇಕಾದ್ರೆ ಟೀ ಕುಡಿಯೋದು. ಅವರಿಗೆ ನಾವು ಯಾವ ಆಹಾರ ಪದಾರ್ಥ ಸೇವನೆ ಮಾಡಿದ್ದೀವಿ, ಊಟದಲ್ಲಿ ನಾವು ಏನು ತಿಂದಿದ್ದೀವಿ ಏನು ಗೊತ್ತಿರೋದಿಲ್ಲ. ಒಟ್ಟು ಅವರು ಆ ಟೈಮಿಗೆ ಸರಿಯಾಗಿ ಟೀ ಕುಡಿಬೇಕು. ಅದರಲ್ಲೂ ಬೆಂಡೆಕಾಯಿ ಸೇವನೆ ಮಾಡಿದ ಮೇಲೆ ಟೀ ಅಂತೂ ಕುಡಿಲೇಬಾರ್ದು. ಯಾಕಂದರೆ ಟೀಯಲ್ಲಿ ಟ್ಯಾನಿನ್ ಎನ್ನುವ ಒಂದು ಅಂಶ ಇರುತ್ತೆ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಈ ಟ್ಯಾನಿನ್ ಅನ್ನೋದು ಪ್ರೋಟೀನ್ ಮತ್ತು ನ್ಯೂಟ್ರಿಯೆಂಟ್ಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಯಾವಾಗ ಇವೆರಡು ಬೈಂಡ್ ಆಗುತ್ತೋ ಅವಾಗ ನಮ್ಮ ದೇಹದಲ್ಲಿ ಇದರ ಅಬ್ಸರ್ಬೇಷನ್ ತುಂಬಾನೇ ಕಡಿಮೆ ಆಗುತ್ತೆ. ನಾವು ಟೀ ಕುಡಿದ ತಕ್ಷಣ ಬೆಂಡೆಕಾಯಿನ ತಿನ್ನುವುದು ಇಲ್ಲ ಬೆಂಡೆಕಾಯಿ ತಿಂದ ಆದ್ಮೇಲೆ ಟೀ ಕುಡಿಯುವುದರಿಂದ ಟೀಯಲ್ಲಿರುವಂಥ ಟ್ಯಾನಿನ್ ಅಂಶ ಬೆಂಡೆಕಾಯಿ ಜೊತೆಗೆ ಬೈಂಡ್ ಆಗಿಬಿಟ್ಟು ಬೆಂಡೆಕಾಯಲ್ಲಿರುವಂಥ ಪ್ರೋಟೀನ್ಸ್ಗಳು ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಅಬ್ಸರ್ವ್ ಆಗೋದಿಲ್ಲ. ಇದರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕ ತತ್ವಗಳು ಸಿಗೋದಿಲ್ಲ. ಇನ್ನು ಆಯುರ್ವೇದದ ಪ್ರಕಾರ ಹೇಳೋದಾದರೆ ಟೀಯಲ್ಲಿರುವಂಥ ಟ್ಯಾನಿನ್ ಅಂಶ ವಾತದೋಷವನ್ನು ಹೆಚ್ಚು ಮಾಡುತ್ತೆ. ಈ ಬೆಂಡೆಕಾಯಲ್ಲಿ ಕಫದೋಷ ಇದೆ. ಇವೆರಡೂ ಸೇರಿದಾಗ ವಾತ ಮತ್ತು ಕಫ ಎರಡು ಇಂಬ್ಯಾಲೆನ್ಸ್ ಆಗಿ ನಮ್ಮ ಆರೋಗ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಹಾಗಾಗಿ ನಾವು ಬೆಂಡೆಕಾಯಿ ತಿಂದ ಮೇಲೆ ಟೀಯನ್ನು ಕುಡಿಯುವುದು ಇಲ್ಲ ಟೀ ಜೊತೆಗೆ ಬೆಂಡೆಕಾಯಿನ ತಿನ್ನುವುದನ್ನು ನಾವು ಆದಷ್ಟು ಅವಾಯ್ಡ್ ಮಾಡುವುದನ್ನು ರೂಢಿ ಮಾಡಿಕೊಳ್ಬೇಕು. ಇನ್ನು ಮೂರನೇ ಪದಾರ್ಥ ಅಂದರೆ ರೆಡ್ ಮೀಟ್ ಅಂದರೆ ಮಾಂಸಾಹಾರ. ನಾವು ಬೆಂಡೆಕಾಯಿ ಜೊತೆ ಸೇರಿ ಮಾಂಸಾಹಾರ ಸೇವನೆ ಮಾಡಬಾರ್ದು, ಇಲ್ಲ ಬೆಂಡೆಕಾಯಿ ತಿಂದ ನಂತರ ಮಾಂಸಾಹಾರ ಸೇವನೆ ಮಾಡಬಾರ್ದು. ಮಾಂಸಾಹಾರ ಡೈಜೆಸ್ಟ್ ಆಗೋದು ತುಂಬಾ ಲೇಟ್ ಆಗುತ್ತೆ, ತುಂಬಾ ಹೆವಿ ಅನಿಸ್ತಾ ಇರುತ್ತೆ. ಅದೇ ನಾವು ಬೆಂಡೆಕಾಯಿನ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಮಾಂಸಾಹಾರ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಕಾರಣ ಇದರಲ್ಲಿ ಹೈ ಅಮೌಂಟ್ಸ್ ಆಫ್ ಫ್ಯಾಟ್ ಮತ್ತು ಪ್ರೋಟೀನ್ ಇರುತ್ತೆ. ಜೊತೆಗೆ ಬೆಂಡೆಕಾಯಲ್ಲಿರುವಂತಹ ಜೆಲ್ ಅಂಶದಿಂದಾಗಿ
ನಾವು ಇವೆರಡು ಪದಾರ್ಥಗಳನ್ನು ಸೇರಿಸಿ ತಿಂದಾಗ ಡೈಜೆಸ್ಟ್ ಆಗೋದಕ್ಕೆ ತುಂಬಾನೇ ಸಮಯ ಬೇಕಾಗುತ್ತೆ. ಇದರಿಂದ ಹಲವಾರು ರೀತಿಯ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಆಯುರ್ವೇದದ ಪ್ರಕಾರ ರೆಡ್ ಮೀಟ್ ಅನ್ನ ತುಂಬಾನೇ ಭಾರಿ ಅಂತ ಹೇಳ್ತಾರೆ. ಹಾಗಾಗಿ ಇದು ನಮ್ಮ ದೇಹದಲ್ಲಿ ಪಿತ್ತವನ್ನ ಕಫವನ್ನ ಹೆಚ್ಚಿಸುವಂತ ಸಾಧ್ಯತೆ ತುಂಬಾನೇ ಇರುತ್ತೆ. ಬೆಂಡೆಕಾಯಿ ಅಂತೂ ಕಫದೋಷವನ್ನು ಹೆಚ್ಚಿಸುವುದು. ಮಾಂಸದ ಜೊತೆಗೆ ಕಂಬೈನ್ ಮಾಡಿ ಬೆರೆಸಿ ತಿಂದಾಗ ನಮ್ಮ ಆರೋಗ್ಯದಲ್ಲಿ ಇನ್ನೂ ಹೆಚ್ಚಿನ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾವಾಗ 3 ದೋಷಗಳು ಇಂಬ್ಯಾಲೆನ್ಸ್ ಆಗುತ್ತೋ ಡೈಜೆಷನ್ ಸ್ಲೋ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆ ಇರುತ್ತೆ, ಮೈಯೆಲ್ಲ ಹಿಡಿದಂತಾಗುತ್ತೆ, ಲೇಜಿನೆಸ್ ಬರುತ್ತೆ, ಅದ್ರ ಜೊತೆಗೆ ಹೊಟ್ಟೆ ಭಾರ, ಮೈಯೆಲ್ಲ ಭಾರ ಆದ ರೀತಿ ಆಗೋದು, ಕೆಲವೊಮ್ಮೆ ದೇಹದಲ್ಲಿ ವೈಟ್ ಪ್ಯಾಚಸ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾವು ಯಾವುದೇ ಫಂಕ್ಷನ್ಸ್ ಗಳಲ್ಲಿ ಇಲ್ಲ ಮನೆಯಲ್ಲಿ ಅಡಿಗೆ ಮಾಡುವಾಗ ಆದಷ್ಟು ನಾವು ರೆಡ್ ಮೀಟ್ ಅಥವಾ ಮಾಂಸಾಹಾರದ ಜೊತೆಗೆ ಬೆಂಡೆಕಾಯಿನ ಮಿಕ್ಸ್ ಮಾಡಿ ತಿನ್ನೋದು, ಇಲ್ಲ ಬೆಂಡೆಕಾಯಿ ತಿಂದ್ಮೇಲೆ ಮಾಂಸಾಹಾರ ಸೇವನೆ ಮಾಡೋದನ್ನ ಕಡಿಮೆ ಮಾಡೋದು ತುಂಬಾನೇ ಒಳ್ಳೆಯದು. ಯಾಕೆ ಸುಮ್ಮನೆ ರಿಸ್ಕ್ ಅಲ್ವಾ, ನಮ್ಮ ಆರೋಗ್ಯದಲ್ಲಿ ಇಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ಹೇಳಿ ಸೈಂಟಿಫಿಕ್ ಆಗು ಮತ್ತು ಆಯುರ್ವೇದಿಕ್ ಅಲ್ಲಿ ಪ್ರೂವ್ ಆಗಿದೆ. ಸಾಧ್ಯ ಆದಷ್ಟು ತಿಂದೇ ಇರೋದು ಎಷ್ಟೋ ಒಳ್ಳೆಯದು. ಹಾಗೆಯೇ ಬೆಂಡೆಕಾಯಿನ ನಾವು ಮೂಲಂಗಿ ಜೊತೆಗೂ ಮಿಕ್ಸ್ ಮಾಡಿ ತಿನ್ನಬಾರ್ದು. ಹಸಿ ಮೂಲಂಗಿ ತಿಂತೀವಿ, ಸಾಂಬಾರ್ ಮಾಡ್ತೀವಿ, ಪಲ್ಯಗಳು ಮಾಡ್ತೀವಿ, ಮೂಲಂಗಿಯನ್ನು ನಾವು ಸಲಾಡ್ ರೂಪದಲ್ಲೂ ಕೂಡ ತಿಂತಾ ಇರ್ತೀವಿ. ಆದ್ರೆ ಈ ಮೂಲಂಗಿನ ನಾವು ಬೆಂಡೆಕಾಯಿ ಜೊತೆ ತಿನ್ನಬಾರ್ದು. ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಮೂಲಂಗಿ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಅನ್ನು ಹೆಚ್ಚಿಸುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇದರಲ್ಲಿ ಸಲ್ಫರ್ ಕಂಟೈನಿಂಗ್ ಕಾಂಪೌಂಡ್ಸ್ ಇರುತ್ತೆ. ಇದು ನಮ್ಮ ದೇಹದಲ್ಲಿ ಡೈಜೆಷನ್ ಅನ್ನ ಬ್ರೇಕ್ ಡೌನ್ ಮಾಡುವಂತ ಸಾಧ್ಯತೆ ಇರುತ್ತೆ. ಬೆಂಡೆಕಾಯಿ ಜೊತೆ ಮೂಲಂಗಿ ತಿಂದ್ಬಿಟ್ರೆ ಇನ್ನೂ ಜಾಸ್ತಿ ಗ್ಯಾಸ್ ಆಗುವಂತ ಸಾಧ್ಯತೆ ಇರುತ್ತೆ. ಹೊಟ್ಟೆ ನೋವು ಬರೋದು, ಹೊಟ್ಟೆ ಉಬ್ಬರಿಸದ ಅನುಭವ ಆಗುವುದು, ಹೊಟ್ಟೆ ಭಾರ ಆಗುವುದು, ಅಜೀರ್ಣ ಆಗುವಂತ ಸಾಧ್ಯತೆ ತುಂಬಾನೇ ಇರುತ್ತೆ. ಇನ್ನು ಆಯುರ್ವೇದದ ಪ್ರಕಾರ ಬೆಂಡೆಕಾಯಿ ಕಫದೋಷ, ಮೂಲಂಗಿ ವಾತದೋಷವನ್ನು ಹೊಂದಿದೆ. ಇವೆರಡನ್ನು ನಾವು ಮಿಕ್ಸ್ ಮಾಡಿ ತಿಂದಾಗ ನಮ್ಮ ದೇಹದಲ್ಲಿ ವಾತ ಮತ್ತು ಕಫವನ್ನು ಎರಡನ್ನೂ ಕೆರಳಿಸುವಂತ, ಜಾಸ್ತಿ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಹಲವಾರು ರೀತಿಯಿಂದ ಆಗಬಹುದು. ಈ ವಿರುದ್ಧ ಆಹಾರ ಪದಾರ್ಥದಲ್ಲಿ 5ನೇ ಪದಾರ್ಥ ಅಂದ್ರೆ ಹಾಗಲಕಾಯಿ. ಹಾಗಲಕಾಯಿ ಅಂತೂ ಎಲ್ಲರಿಗೂ ಗೊತ್ತಿದೆ, ಅದು ತುಂಬಾನೇ ಕಹಿ ಆಗಿರುತ್ತೆ, ಕಹಿ ಗುಣಧರ್ಮವನ್ನು ಹೊಂದಿರುತ್ತೆ. ಇದರಲ್ಲಿ ಆಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್ ಕೂಡ ಇದೆ. ಡಯಾಬಿಟಿಸ್ ಇರೋರು ತುಂಬಾನೇ ಒಳ್ಳೆಯದು. ಆರೋಗ್ಯವಂತರು ಕೂಡ ಬರೀ ಹಾಗಲಕಾಯಿ ಸೇವನೆ ತುಂಬಾನೇ ಅವಶ್ಯಕವಾಗಿ ಬೇಕು, ತುಂಬಾನೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಈ ಹಾಗಲಕಾಯಿ ನಮ್ಮ ದೇಹದಲ್ಲಿ ಕೂಲಿಂಗ್ ಎಫೆಕ್ಟನ್ನು ಹೆಚ್ಚಿಸುತ್ತೆ. ನಾವು ಯಾವಾಗ ಈ ಬೆಂಡೆಕಾಯಿ ಜೊತೆ ನಾವು ಹಾಗಲಕಾಯಿನ ಮಿಕ್ಸ್ ಮಾಡ್ಕೊಂಡು ತಿಂತೀವೋ ಆ ಕೂಲಿಂಗ್ ಎಫೆಕ್ಟ್ ಅನ್ನೋದು ಇರುತ್ತಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ನಾವು ಆಯುರ್ವೇದ ಪ್ರಕಾರ ಹೇಳೋದಾದರೆ ನಮ್ಮ ದೇಹದಲ್ಲಿ ಕಫವನ್ನು ಹೆಚ್ಚಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಬೆಂಡೆಕಾಯಿನ ಮತ್ತು ಹಾಗಲಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ತಿನ್ನಬಾರ್ದು. ಇದಕ್ಕಿದ್ದ ಹಾಗೆ ಸುಸ್ತಾಗುವುದು, ವೀಕ್ನೆಸ್ ಆಗುವುದು, ಅದ್ರ ಜೊತೆಗೆ ಡೈಜೆಷನಲ್ಲೂ ಕೂಡ ಹಲವಾರು ರೀತಿಯ ಬದಲಾವಣೆಗಳು ನಾವು ಕಾಣಬಹುದು. ಅದರಲ್ಲೂ ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅವರಂತೂ ಈ ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಎರಡು ಮಿಕ್ಸ್ ಮಾಡಿ ತಿನ್ನಲೇಬಾರ್ದು. ಹಾಗಾಗಿ ನಾವು ತಿನ್ನುವ ಆಹಾರ ಪದಾರ್ಥದಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು ಅಂದರೆ ಇಂತಹ ವಿರುದ್ಧವಾದಂಥ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬಾರ್ದು. ಸಪ್ರೇಟಾಗಿ ನಾವು ಇದನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಒಂದೇ ದಿನದಲ್ಲಿ ಹಾಗಲಕಾಯಿ ಬೆಂಡೆಕಾಯಿ ಎರಡು ಮಿಕ್ಸ್ ಮಾಡಿ ತಿನ್ನೋದು ಹಾಗೆಲ್ಲ ಮಾಡಲೇಬಾರ್ದು. ನಾವು ಎಲ್ಲ ತರಕಾರಿಗಳಿಂದ ಹೆಲ್ತ್ ಬೆನಿಫಿಟ್ಸನ್ನು ಪಡಿಬೇಕು ಅಂದರೆ, ನಾವು ಡೈಜೆಷನನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಈ ರೀತಿ ತರಕಾರಿಗಳನ್ನು ಸಪ್ರೇಟಾಗಿ ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ನಾವು ತರಕಾರಿಗಳಿಂದ ಸಿಗುವಂಥ ನ್ಯೂಟ್ರಿಯೆಂಟ್ಸ್ಗಳನ್ನು, ವಿಟಮಿನ್ಸ್ಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಪಡೆದುಕೊಳ್ಬೋದು. ಫ್ರೆಂಡ್ಸ್, ಇನ್ನೂ ಹಲವಾರು ರೀತಿಯ ವಿರುದ್ಧ ಆಹಾರಗಳಿದೆ, ಅದು ನನ್ನ ವಿಡಿಯೋದಲ್ಲಿದೆ. ಬೇಕಂದರೆ ನೀವು ನನ್ನ ವಿಡಿಯೋಗಳನ್ನು ಚೆಕ್ ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ, ಜೊತೆಗೆ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.